ಇವತ್ತು ರಾಜ್ಯಾದ್ಯಂತ SSLC ರಿಸಲ್ಟ್ ಪ್ರಕಟ ಆಗಿದೆ. ಸೊ ಮೊದಲನೇ ಸ್ಥಾನವನ್ನು ಉಡುಪಿ ಪಡೆದುಕೊಂಡಿದೆ. ಯಾರೆಲ್ಲ ಪರೀಕ್ಷೆಯಲ್ಲಿ ಉತ್ತಮವಾಗಿ ತೇರ್ಗಡೆ ಆಗಿದ್ದೀರಾ, ಹಾಗೆ ಯಾರೆಲ್ಲ ಫಸ್ಟ್ ರ್ಯಾಂಕ್ ತೆಗೆದುಕೊಂಡಿದ್ದೀರಾ, ಫಸ್ಟ್ ಕ್ಲಾಸ್ ಆಗಿದ್ದೀರಾ, ಪಾಸ್ ಆಗಿದ್ದೀರಾ, ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್. ಆದರೆ ಇನ್ಯಾರು ಕೆಲವರು ಫೇಲ್ ಆಗಿರ್ತೀರಾ ಅಥವಾ ಕಡಿಮೆ ಮಾರ್ಕ್ಸ್ನ ತೆಗೆದುಕೊಂಡಿರ್ತೀರಾ, ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ಅಥವಾ ಏನೋ ತಪ್ಪಾಗೋಯ್ತಲ್ಲ ಅಂತ ಹೇಳ್ಕೊಂಡು ಪಶ್ಚಾತ್ತಾಪ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಒಂದೇನಂದ್ರೆ, ನಮ್ಮ ಈಗಿನ ಜನಮಾನದ ವಿದ್ಯಾರ್ಥಿಗಳು ಏನಾಗ್ಬಿಡ್ತಾರೆ ಅಂತಂದ್ರೆ, ಈ ಥರದ್ದೊಂದು ಫೇಲ್ ಆಗ್ಬಿಟ್ಟೆ ನಾನು, ಅಯ್ಯೋ ಜನರ ಹತ್ರ ಹೇಗಪ್ಪ ಮಾತಾಡೋದು, ಅವ್ರಿಗೆ ಹೇಗೆ ಆನ್ಸರ್ ಮಾಡೋದು ಅನ್ನೋ ಭಯದಲ್ಲಿರ್ತೀರಾ. ಈ ರೀತಿ ಭಯದಲ್ಲಿದ್ದವರು ಭಯಗೊಂಡು ಎಷ್ಟೋ ಜನ ಸೂಸೈಡ್ಗೆ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗೋರನ್ನ ನಾವು ನೋಡಿದ್ದೀವಿ. ಸೊ ದಯವಿಟ್ಟು ಈ ರೀತಿ ಒಂದು ಸ್ಟೆಪ್ನ ಯಾರು ತೆಗೆದುಕೋಬೇಡಿ. ಇದು ಜೀವನದ ಕೊನೆ ಅಲ್ಲ. ಜೀವನದಲ್ಲಿ ಈ ಔಟ್ ಆಫ್ ಸಿಲೆಬಸ್ ಎಷ್ಟೋ ಕಷ್ಟಗಳು ಬರುತ್ತೆ. ಇದೊಂದು ಸಣ್ಣ ಪರೀಕ್ಷೆ ಅಷ್ಟೇನೆ. ಯಾಕಂದ್ರೆ ನಿಮಗೆ ಎಕ್ಸಾಮ್ ಚಾನ್ಸ್ ಕೂಡ ಇರುತ್ತೆ.